ನಾನು 6ನೇ ಕ್ಲಾಸಲ್ಲಿದ್ದೆ. ನ್ಯಾಷನಲ್ ಸ್ಕೂಲಿಂದ DC ಕೊಟ್ಟು ಕಾರ್ನರ್ ಸ್ಕೂಲ್ ಕಳಿಸಿದ್ರು. 6, 7 ನನಗೆ ನೆನಪಿಲ್ಲ. ಒಂದು ಡಿಬೇಟ್, ಚರ್ಚಾ ಸ್ಪರ್ಧೆ, ಡಿಬೇಟ್ ಮಾಡೋಂಥ ಒಂದು ಸಂದರ್ಭ. ಸಬ್ಜೆಕ್ಟು ರೈತ ಮುಖ್ಯನೋ ಜವಾನ ಮುಖ್ಯನೋ ಅನ್ನೋ ಒಂದು ಸಬ್ಜೆಕ್ಟ್. ಎಲ್ಲೂ ಇದ್ರ ಪ್ರಸ್ತಾವನೆ ಮಾಡಿಲ್ಲ, ಇಲ್ಲಿ ಮಾಡ್ತಾ ಇದ್ದೀನಿ. ಜವಾನ್ ಮುಖ್ಯನೋ ರೈತ ಮುಖ್ಯನೋ ಅಂತೇಳಿ, ಕಿಸಾನ್ ಅಂತೇಳಿ ಸಬ್ಜೆಕ್ಟ್. ನಾನು ರೈತರ ಬಗ್ಗೆ ಆಯ್ಕೆ ಮಾಡಿಕೊಂಡು ಡಿಬೇಟ್ ಮಾಡಿದೆ. ಸೊ ನನಗೆ ಫಸ್ಟ್ ಪ್ರೈಸ್ ಬಂತು. ಸೊ ನನ್ನೇ ಆಯ್ಕೆ ಮಾಡಿ ರೈತರ ಬಗ್ಗೆ, ಕೃಷಿ ಬಗ್ಗೆ ಮಾತಾಡೋದಕ್ಕೆ, ಕಿಸಾನ್ ಬಗ್ಗೆ ಮಾತಾಡೋದಕ್ಕೆ ನನಗೆ ಅವತ್ತು ನನ್ನ ಸ್ಕೂಲ್ನಲ್ಲಿ ಫಸ್ಟ್ ಪ್ರೈಸ್ ಬಂತು. ಅಲ್ಲಿಂದ ನನ್ನ ರಾಜಕಾರಣದ ಜರ್ನಿ ಪ್ರಾರಂಭ ಮಾಡಿ ಇಲ್ಲಿಗೆ ಬಂದು ನಿಂತಿದೆ. ನಾನೊಬ್ಬ ರೈತನ ಮಗ. ಇವತ್ತು ಕೂಡ ನಾನು ಹೋಗಿ ವೈಯಕ್ತಿಕವಾಗಿ ವ್ಯವಸಾಯ ಮಾಡದೆ ಹೋದ್ರು ಕೂಡ 100 ಎಕರೆ ಆಸ್ತಿ ಜಮೀನುಗಳನ್ನ ಇಟ್ಕೊಂಡಿದ್ದೀವಿ. ನಾನಿಲ್ಲ ಅಂತ ಹೇಳಕ್ ಆಗುದಿಲ್ಲ. ಈಗೂ ನಮ್ಮನೇಲಿ ಹಸುಗಳಿದೆ. ನಾನು ಈ ಓಪನ್ ಇದು ನಮ್ಮ ಅಗ್ರಿಕಲ್ಚರ್ ಸೈನ್ಸ್ ಕಾಲೇಜು, ವೆಟರ್ನರಿ ಕಾಲೇಜಲ್ಲಿ ಬಂದು ಕೋಳಿ ಸಾಕಣೆಗೆ ಟ್ರೈನಿಂಗ್ ತೆಗೆದುಕೊಂಡಿದ್ದೀನಿ. 15 ದಿನ ಕೋಳಿ ಫಾರ್ಮ್ ಮಾಡಬೇಕು ಅಂತೇಳಿ ಹಿಂದಿನ ನಾನು ವಿದ್ಯಾರ್ಥಿ ಆಗಿದ್ದಾಗ. ಈಗೂ ನಮ್ಮನೇಲಿ ರೇಷ್ಮೆ ನಾನೇ ಬೆಳೀತಾ ಇದ್ದೀನಿ. ನನ್ನ ತಮ್ಮ ನಮ್ಮ ತಾಲೂಕಲ್ಲಿ ರೇಷ್ಮೆ ಇದನ್ನ ಹೆಚ್ಚಿಗೆ ಉತ್ಪಾದನೆ ಮಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು 800 ರೂಪಾಯಿ ನಾವು ಬೆಲೆ ಬಂದಿದೆ. ರೇಷ್ಮೆ ಇವತ್ತು ಕೂಡ ನಮ್ಮಲ್ಲಿ ಮಲ್ಟಿ ಫ್ಯಾಕ್ಟ್ರಿ ಕೂಡ ನನ್ನ ತಮ್ಮ ಕೂಡ ಮಾಡಿದ್ದಾನೆ. ಇವತ್ತು ಕೂಡ ಬೆಂಗಳೂರು ಮಿಲ್ಕ್ ಯೂನಿಯನ್ ಅಧ್ಯಕ್ಷನಾಗಿದ್ದಾರೆ. ಸೊ ಕೃಷಿ ಒಂದ್ ಕಡೆ ಸಿಲ್ಕು, ಒಂದ್ ಕಡೆ ಮಿಲ್ಕು. ನಮ್ಮಲ್ಲಿ ಅರ್ಶನ, ತರಕಾರಿ. ಈಗ ತಾನೇ ನಮ್ಮ ಸ್ವಾಮಿಗೆ ಹೇಳ್ತಾ ಇದ್ದಾರೆ, ಚೇಪೆಕಾಯಿ ಹಾಕ್ಸಿದ್ದು ಒಂದು 50 ಎಕರೆಗೆ ಹಾಕ್ಸಿದ್ದು. ನನ್ನ ಮನೆ ಹಿಂದೆನೆ ಒಂದು 5 ಎಕರೆ ಹಾಕಿದ್ದು. ನಮ್ಮಲ್ಲಿ ಬೆಳಿಲಿಲ್ಲ, ಒಳ್ಳೆ ಕ್ವಾಲಿಟಿ ಬರಲಿಲ್ಲ, ಕಟ್ ಮಾಡಿಸ್ಬಿಟ್ಟೆ. ಈಗೂ ಬೆಳೆದರೆ ಮೆಣಸು ಎಲ್ಲ ಕೂಡ ಬೇಕಾದಷ್ಟು ನಮ್ಮಲ್ಲಿ ಹಾಕಿದೀವಿ. ಬಟ್ ನೋಡ್ಕೊಳ್ಳೋರಿಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಇವತ್ತು ಮಾಡ್ತಾ ಇದ್ದೀವಿ. ನನ್ನ ಮಗನಿಗೂ ಕೂಡ ಏನ್ ಮಾಡ್ತಾನೋ ಗೊತ್ತಿಲ್ಲ, ಅವನಿಗೂ ಬೇಕಾದಷ್ಟು ಈಗ ಪುಷ್ ಮಾಡ್ತಾ ಇದ್ದೀನಿ. ನನ್ನ ಮಗಳೇನೋ ಕಾಫಿ ಮನೆಗೆ ಸೇರ್ಕೊಂಡಿದ್ದಾಳೆ. ಸೊ ಹಂಗೆ ನಮ್ಗೆ ಏನೇ ವ್ಯವಹಾರ ಇದ್ರೂ ಕೂಡ ರೈತ ಕುಟುಂಬ ನಮ್ದು ಬೆಳೆದಿದ್ದು. ನನಗೂ ನಿಮ್ಮ ರೈತರ ಶ್ರಮ ಏನು ಅರಿವಿದೆ. ರೈತನ ಸಂಬಳ ಏನೂ ಇಲ್ಲ, ರೈತನ ಪೆನ್ಷನ್ ಇಲ್ಲ, ರೈತನ ಪ್ರಮೋಷನ್ ಇಲ್ಲ, ರೈತನ ರಿಟೈರ್ಮೆಂಟ್ ಇಲ್ಲ, ರೈತನ ಲಂಚನೂ ಇಲ್ಲ. ಅಂತ ಕಷ್ಟದಲ್ಲಿ ನೀವೆಲ್ಲ ಮಾಡ್ತಾ ಇದ್ದೀವಿ. ಆದ್ರೆ ಕರ್ನಾಟಕ ರಾಜ್ಯ, ಈ ನಮ್ಮ ರಾಜಸ್ಥಾನ್ ಬಿಟ್ರೆ ನಿಮ್ಮಲ್ಲೇನೆ ಅತಿ ಹೆಚ್ಚು, ನಮ್ಮಲ್ಲೇ ಅತಿ ಹೆಚ್ಚು ಭೂಮಿ ಇದೆ. ಸೊ ನಾವು ಒಂದು ದೊಡ್ಡ ತೀರ್ಮಾನ ನಮ್ಮ ರಾಜ್ಯದಲ್ಲಿ ಹಿಂದೆ ತೆಗೆದುಕೊಂಡು ಕಾಂಗ್ರೆಸ್ ಸರ್ಕಾರ, ಎಲ್ಲರೂ ಕೂಡ ನಾವು ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತೇವೆ ಅಂತೇಳಿ 1 ಅಂತ ಹೇಳಿದ್ರು, ಕೆಲವರು 8, 10 ಕೂಡ ಹಾಕೊಂಡಿದ್ದಾರೆ. 20,000 ಕೋಟಿ ರೂಪಾಯಿ ಸರ್ಕಾರ ರೈತರ ಬದುಕಿಗೋಸ್ಕರ ಇವತ್ತು ನಾವು ನಮ್ಮ ಸರ್ಕಾರ ಸಬ್ಸಿಡಿ ಕೊಡ್ತಾ ಇದ್ದೀವಿ. ಮೊನ್ನೆ ಅಸೆಂಬ್ಲಿಯಲ್ಲಿ ನಮ್ಮ ಯೋಗೇಶ್ ಮತ್ತು ಕೆಲವರೆಲ್ಲ ಸೇರಿ ಒಂದು ಕ್ವಶನ್ ಹಾಕಿದ್ರು. ಈ ಕೆರೆ ತುಂಬಿಸುವಂತ ಒಂದು ಯೋಜನೆ, ಆ ಯೋಜನೆಗೆ ಈಗಾಗಲೇ ಸುಮಾರು 3,000 ಕೋಟಿ ರೂಪಾಯಿ ಪವರ್ ಬಿಲ್ ಕಟ್ಟಬೇಕು. ಪವರ್ ಇಲಾಖೆಯವರು ಡಿಸ್ಕಸ್ ಮಾಡ್ತಾ ಇದ್ದಾರೆ, ಯಾರು ಕಟ್ಟಬೇಕು ಅದಕ್ಕೆ. ಹಿಂದೆ ಒಂದು ಕಾಲದಲ್ಲಿ ವಾಟರ್ ರೇಟ್ ಅಂತ ಕಲೆಕ್ಟ್ ಮಾಡ್ತಾ ಇದ್ರು. ರೈತರುಗಳು ಏನೋ 1 ರೂಪಾಯಿ 2 ರೂಪಾಯಿ ಎಕರೆಗೆ ಕಟ್ತಾ ಇದ್ರು, ನಿಂತೋಯ್ತು. ಈಗ ಅದನ್ನ ಉಳಿಸ್ಕೊಳ್ಬೇಕು. ಬಹಳ ಜನ ರೈತರುಗಳು ನಾವು ದುಡ್ಡು ಕಟ್ಬಿಡ್ತೀವಿ, ದಯವಿಟ್ಟು ನಮ್ಗೆ ಕರೆಂಟ್ ಕಟ್ ಮಾಡಕ್ ಹೋಗ್ಬೇಡಿ ಅಂತ. ಅದು ರೈತರಿಗೆ ಪವರ್ ಯಾರು ಸಪ್ಲೈ ಮಾಡಿರ್ತಾರೆ ಅವ್ರಿಗೆ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಅವ್ರಿಗೆ 18% ಇಂಟ್ರೆಸ್ಟ್ ಕೊಡ್ಬೇಕಾಗ್ತದೆ. ಅದು ಅವ್ರಿಗೂ ಬಹಳ ಹಿಂಸೆ ಇದೆ. ಇರಿಗೇಷನ್ ಸೆಕ್ರೆಟರಿ, ಪವರ್ ಸೆಕ್ರೆಟರಿ ಇಬ್ರು ಒಂದೇ ಇದ್ದಾರೆ. ಆದ್ರೂ ಕೂಡ ನನ್ನ ಹತ್ರ ಬಂದು ಬಹಳ ಕಷ್ಟನ ಅನುಭವಿಸು. ಈಗ ಬೆಳಗಾಮಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ.
ಅದು ಟೈಮು ಅದು ಅದ್ರ ಬಗ್ಗೆ ಚರ್ಚೆಗೆ ಅಸೆಂಬ್ಲಿಯಲ್ಲಿ ಮೂವ್ ಆಗಲಿಲ್ಲ. ಸಬ್ಜೆಕ್ಟ್ ಬಂದಿತ್ತು, ಕೆಲವರು ಕಾಲಿಂಗ್ ಇದಕ್ಕೆ ಹಾಕಿದ್ರು. 69 ಅಡಿಯಲ್ಲಿ ಚರ್ಚೆ ಆಗಬೇಕು ಅಂತೇಳಿ ಒಂದು ಅರ್ಧ ಗಂಟೆ ಒಂದು ಅರ್ಧ ದಿನ ಚರ್ಚೆ ಮಾಡಬೇಕು ಅಂತ ನಡೆದಿತ್ತು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅದೇ ಅನೇಕ ಸಂಘಟನೆಗಳು, ವೈಸ್ ಚಾನ್ಸಲರ್ ಅವರೇ ಕೇಳಿದ್ರು, ಅನೇಕ ಸಂಘಟನೆಗಳು ಈ ರೈತರಿಗೆ ಬರ್ತಾ ಇರ್ತದೆ. ನಾವು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಈ ಸಂದರ್ಭದಲ್ಲಿ ಬಗೆಹರಿಸುವಂತ ಕೆಲಸ ಇವತ್ತು ನಾವೆಲ್ಲ ಸೇರಿ ಮಾಡಬೇಕಾಗಿದೆ. ನಾನು 6ನೇ ಕ್ಲಾಸಲ್ಲಿ ಇದ್ದೆ. ನ್ಯಾಷನಲ್ ಸ್ಕೂಲಿಂದ TC ಕೊಟ್ಟು ಕಾರ್ನರ್ ಸ್ಕೂಲ್ ಕಳಿಸಿದ್ರು. 6, 7 ನನಗೆ ನೆನಪಿಲ್ಲ. ಒಂದು ಡಿಬೇಟ್, ಚರ್ಚಾ ಸ್ಪರ್ಧೆ, ಡಿಬೇಟ್ ಮಾಡೋಂತ ಒಂದು ಸಂದರ್ಭ. ಸಬ್ಜೆಕ್ಟು ರೈತ ಮುಖ್ಯನೋ ಜವಾನ ಮುಖ್ಯನೋ ಅನ್ನೋ ಒಂದು ಸಬ್ಜೆಕ್ಟ್. ಎಲ್ಲೂ ಇದ್ರ ಪ್ರಸ್ತಾವನೆ ಮಾಡಿದೆ, ಇಲ್ಲಿ ಮಾಡ್ತಾ ಇದ್ದೀನಿ. ಜವಾನ್ ಮುಖ್ಯನೋ ರೈತ ಮುಖ್ಯನೋ ಅಂತೇಳಿ, ಕಿಸಾನ್ ಅಂತೇಳಿ ಸಬ್ಜೆಕ್ಟ್. ನಾನು ರೈತರ ಬಗ್ಗೆ ಆಯ್ಕೆ ಮಾಡಿಕೊಂಡು ಡಿಬೇಟ್ ಮಾಡಿದೆ. ಸೊ ನನಗೆ ಫಸ್ಟ್ ಪ್ರೈಸ್ ಬಂತು. ಸೊ ನನ್ನೇ ಆಯ್ಕೆ ಮಾಡಿ ರೈತರ ಬಗ್ಗೆ, ಕೃಷಿ ಬಗ್ಗೆ ಮಾತಾಡೋದಕ್ಕೆ, ಕಿಸಾನ್ ಬಗ್ಗೆ ಮಾತಾಡೋದಕ್ಕೆ ನನಗೆ ಅವತ್ತು ನನ್ನ ಸ್ಕೂಲ್ನಲ್ಲಿ ಫಸ್ಟ್ ಪ್ರೈಸ್ ಬಂತು. ಅಲ್ಲಿಂದ ನನ್ನ ರಾಜಕಾರಣದ ಜರ್ನಿ ಪ್ರಾರಂಭ ಮಾಡಿ ಇಲ್ಲಿಗೆ ಬಂದು ನಿಂತಿದೆ. ನಾನೊಬ್ಬ ರೈತನ ಮಗ. ಇವತ್ತು ಕೂಡ ನಾನು ಹೋಗಿ ವೈಯಕ್ತಿಕವಾಗಿ ವ್ಯವಸಾಯ ಮಾಡದೆ ಹೋದ್ರು ಕೂಡ 100 ಎಕರೆ ಆಸ್ತಿ ಜಮೀನುಗಳನ್ನ ಇಟ್ಕೊಂಡಿದ್ದೀವಿ. ನಾನಿಲ್ಲ ಅಂತ ಹೇಳಕ್ ಆಗುದಿಲ್ಲ. ಈಗೂ ನಮ್ಮ ಮನೇಲಿ ಹಸುಗಳಿದೆ. ನಾನು ಈ ಓಪನ್ ಇದು ನಮ್ಮ ಅಗ್ರಿಕಲ್ಚರ್ ಸೈನ್ಸ್ ಕಾಲೇಜು, ವೆಟರ್ನರಿ ಕಾಲೇಜಲ್ಲಿ ಬಂದು ಕೋಳಿ ಸಾಕಣೆಗೆ ಟ್ರೈನಿಂಗ್ ತೆಗೆದುಕೊಂಡಿದ್ದೀನಿ. 15 ದಿನ ಕೋಳಿ ಫಾರ್ಮ್ ಮಾಡಬೇಕು ಅಂತೇಳಿ ಹಿಂದಿನ ನಾನು ವಿದ್ಯಾರ್ಥಿ ಆಗಿದ್ದಾಗ. ಈಗೂ ನಮ್ಮನೇಲಿ ರೇಷ್ಮೆ ನಾನೇ ಬೆಳೀತಾ ಇದ್ದೀನಿ. ನನ್ನ ತಮ್ಮ ನಮ್ಮ ತಾಲೂಕಲ್ಲಿ ರೇಷ್ಮೆ ಇದನ್ನ ಹೆಚ್ಚಿಗೆ ಉತ್ಪಾದನೆ ಮಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು 8 ರೂಪಾಯಿ ನಾವು ಬೆಲೆ ಬಂದಿದೆ. ರೇಷ್ಮೆ ಇವತ್ತು ಕೂಡ ನಮ್ಮಲ್ಲಿ ಮಲ್ಟಿಯಲ್ ಫ್ಯಾಕ್ಟ್ರಿ ಕೂಡ ನನ್ನ ತಮ್ಮ ಕೂಡ ಮಾಡಿದ್ದಾನೆ. ಇವತ್ತು ಕೂಡ ಬೆಂಗಳೂರು ಮಿಲ್ಕ್ ಯೂನಿಯನ್ ಅಧ್ಯಕ್ಷನಾಗಿದ್ದಾರೆ. ಸೊ ಕೃಷಿ ಒಂದ್ ಕಡೆ, ಸಿಲ್ಕು ಒಂದ್ ಕಡೆ ಮಿಲ್ಕು. ನಮ್ಮಲ್ಲಿ ಅರ್ಶನ, ತರಕಾರಿ. ಈಗ ತಾನೇ ನಮ್ಮ ಸ್ವಾಮಿ ಹೇಳ್ತಾ ಇದ್ದಾರೆ, ಚೇಪೆಕಾಯಿ ಹಾಕ್ಸಿದ್ದು ಒಂದು 50 ಎಕರೆಗೆ ಹಾಕ್ಸಿದ್ದು. ನನ್ನ ಮನೆ ಹಿಂದೆನೆ ಒಂದು 5 ಎಕರೆ ಹಾಕಿದ್ದು. ನಮ್ಮಲ್ಲಿ ಬೆಳಿಲಿಲ್ಲ, ಒಳ್ಳೆ ಕ್ವಾಲಿಟಿ ಬರಲಿಲ್ಲ, ಕಟ್ ಮಾಡಿಸ್ಬಿಟ್ಟೆ. ಈಗೂ ಬೆಳೆದರೆ ಮೆಣಸು ಎಲ್ಲ ಕೂಡ ಬೇಕಾದಷ್ಟು ನಮ್ಮಲ್ಲಿ ಹಾಕಿದೀವಿ. ಬಟ್ ನೋಡ್ಕೊಳ್ಳೋರಿಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಇವತ್ತು ಮಾಡ್ತಾ ಇದ್ದೀವಿ. ನನ್ನ ಮಗನಿಗೂ ಕೂಡ ಏನ್ ಮಾಡ್ತಾನೋ ಗೊತ್ತಿಲ್ಲ, ಅವನಿಗೂ ಬೇಕಾದಷ್ಟು ಈಗ ಪುಷ್ ಮಾಡ್ತಾ ಇದ್ದೀನಿ. ನನ್ನ ಮಗಳೇನೋ ಕಾಫಿ ಮನೆಗೆ ಸೇರ್ಕೊಂಡಿದ್ದಾಳೆ. ಸೊ ಹಂಗೆ ನಮ್ಗೆ ಏನೇ ವ್ಯವಹಾರ ಇದ್ರೂ ಕೂಡ ರೈತ ಕುಟುಂಬ ನಮ್ದು ಬೆಳೆದಿದ್ದು. ನನಗೂ ನಿಮ್ಮ ರೈತರ ಶ್ರಮ ಏನು ಅರಿವಿದೆ. ರೈತನ ಸಂಬಳ ಇಲ್ಲ, ರೈತನ ಪೆನ್ಷನ್ ಇಲ್ಲ, ರೈತನ ಪ್ರಮೋಷನ್ ಇಲ್ಲ, ರೈತನ ರಿಟೈರ್ಮೆಂಟ್ ಇಲ್ಲ, ರೈತನ ಲಂಚನೂ ಇಲ್ಲ. ಅಂತ ಕಷ್ಟದಲ್ಲಿ ನೀವೆಲ್ಲ ಮಾಡ್ತಾ ಇದ್ದೀವಿ. ಆದ್ರೆ ಕರ್ನಾಟಕ ರಾಜ್ಯ, ಈ ನಮ್ಮ ರಾಜಸ್ಥಾನ್ ಬಿಟ್ರೆ ನಿಮ್ಮಲ್ಲೇನೆ ಅತಿ ಹೆಚ್ಚು, ನಮ್ಮಲ್ಲೇ ಅತಿ ಹೆಚ್ಚು ಭೂಮಿ ಇದೆ. ಸೊ ನಾವು ಒಂದು ದೊಡ್ಡ ತೀರ್ಮಾನ ನಮ್ಮ ರಾಜ್ಯದಲ್ಲಿ ಹಿಂದೆ ತೆಗೆದುಕೊಂಡು ಕಾಂಗ್ರೆಸ್ ಸರ್ಕಾರ, ಎಲ್ಲರೂ ಕೂಡ ನಾವು ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತೇವೆ ಅಂತೇಳಿ 1 ಅಂತ ಹೇಳಿದ್ರು, ಕೆಲವರು 8, 10 ಕೂಡ ಹಾಕೊಂಡಿದ್ದಾರೆ. 20,000 ಕೋಟಿ ರೂಪಾಯಿ ಸರ್ಕಾರ ರೈತರ ಬದುಕಿಗೋಸ್ಕರ ಇವತ್ತು ನಾವು ನಮ್ಮ ಸರ್ಕಾರ ಸಬ್ಸಿಡಿ ಕೊಡ್ತಾ ಇದ್ದೀವಿ. ಮೊನ್ನೆ ಅಸೆಂಬ್ಲಿಯಲ್ಲಿ ನಮ್ಮ ಯೋಗೇಶ್ ಮತ್ತು ಕೆಲವರೆಲ್ಲ ಸೇರಿ ಒಂದು ಕ್ವಶನ್ ಹಾಕಿದ್ರು. ಈ ಕೆರೆ ತುಂಬಿಸುವಂತ ಒಂದು ಯೋಜನೆ, ಆ ಯೋಜನೆಗೆ ಈಗಾಗಲೇ ಸುಮಾರು 3,000 ಕೋಟಿ ರೂಪಾಯಿ ಪವರ್ ಬಿಲ್ ಕಟ್ಟಬೇಕು. ಪವರ್ ಇಲಾಖೆಯವರು ಡಿಸ್ಕಸ್ ಮಾಡ್ತಾ ಇದ್ದಾರೆ, ಯಾರು ಕಟ್ಟಬೇಕು ಅದಕ್ಕೆ. ಹಿಂದೆ ಒಂದು ಕಾಲದಲ್ಲಿ ವಾಟರ್ ರೇಟ್ ಅಂತ ಕಲೆಕ್ಟ್ ಮಾಡ್ತಾ ಇದ್ರು. ರೈತರುಗಳು ಏನೋ 1 ರೂಪಾಯಿ 2 ರೂಪಾಯಿ ಎಕರೆಗೆ ಕಟ್ತಾ ಇದ್ರು. ನಿಂತೋಯ್ತು.
ಈಗ ಅದನ್ನ ಉಳಿಸ್ಕೊಳ್ಬೇಕು. ಬಹಳ ಜನ ರೈತರುಗಳು ನಾವು ದುಡ್ಡು ಕಟ್ಬಿಡ್ತೀವಿ, ದಯವಿಟ್ಟು ನಮ್ಗೆ ಕರೆಂಟ್ ಕಟ್ ಮಾಡಕ್ ಹೋಗ್ಬೇಡಿ ಅಂತ. ಅದು ರೈತರಿಗೆ ಪವರ್ ಯಾರು ಸಪ್ಲೈ ಮಾಡಿರ್ತಾರೆ ಅವ್ರಿಗೆ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಅವ್ರಿಗೆ 18% ಇಂಟ್ರೆಸ್ಟ್ ಕೊಡ್ಬೇಕಾಗ್ತದೆ. ಅದು ಅವ್ರಿಗೂ ಬಹಳ ಹಿಂಸೆ ಇದೆ. ಇರಿಗೇಷನ್ ಸೆಕ್ರೆಟರಿ, ಪವರ್ ಸೆಕ್ರೆಟರಿ ಇಬ್ರು ಒಂದೇ ಇದ್ದಾರೆ. ಆದ್ರೂ ಕೂಡ ನನ್ನ ಹತ್ರ ಬಂದು ಬಹಳ ಕಷ್ಟನ ಅನುಭವಿಸು. ಈಗ ಬೆಳಗಾಮಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತು. ಅದು ಟೈಮು, ಅದು ಅದ್ರ ಬಗ್ಗೆ ಚರ್ಚೆಗೆ ಅಸೆಂಬ್ಲಿಯಲ್ಲಿ ಮೂವ್ ಆಗಲಿಲ್ಲ. ಸಬ್ಜೆಕ್ಟ್ ಬಂದಿತ್ತು, ಕೆಲವರು ಕಾಲಿಂಗ್ ಇದಕ್ಕೆ ಹಾಕಿದ್ರು. 69 ಅಡಿಯಲ್ಲಿ ಚರ್ಚೆ ಆಗ್ಬೇಕು ಅಂತೇಳಿ ಒಂದು ಅರ್ಧ ಗಂಟೆ, ಒಂದು ಅರ್ಧ ದಿನ ಚರ್ಚೆ ಮಾಡಬೇಕು ಅಂತ ನಡೆದಿತ್ತು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅದೇ ಅನೇಕ ಸಂಕಟಗಳು, ವೈಸ್ ಚಾನ್ಸಲರ್ ಅವರಿಗೆ ಕೇಳಿದ್ರು, ಅನೇಕ ಸಂಕಟಗಳು ಈ ರೈತರಿಗೆ ಬರ್ತಾ ಇರ್ತದೆ. ನಾವು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಈ ಸಂದರ್ಭದಲ್ಲಿ ಬಗೆಹರಿಸುವಂತ ಕೆಲಸ ಇವತ್ತು ನಾವೆಲ್ಲ ಸೇರಿ ಮಾಡಬೇಕಾಗಿದೆ.